ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಾಳೆಕಾಯಿ ದಿಂಡಿನ ಪಲ್ಯ. ಅದಕ್ಕೆ ಬೇಕಾಗಿರೋದು ಬಂದು 3 ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿತು, ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಒಣಗಿದ ಮೆಣಸಿನ್ಕಾಯಿ, ಖಾರದ ತಕ್ಕಂಗೆ, ಮತ್ತು ಸ್ವಲ್ಪ ಜೀರಿಗೆ. ಮತ್ತು ಈ ಬೌಲಲ್ಲಿ ನಾನು ಒಂದು ಸ್ವಲ್ಪ ಹೆಸರು ಕಾಳನ್ನ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಅದಾದಮೇಲೆ ಒಂದು ಸ್ವಲ್ಪ ಮೊಸರು, ಉಪ್ಪು, ಮತ್ತು ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ಬಾಳೆಕಾಯಿ ದಿಂಡು. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಆಲ್ರೆಡಿ ಹೆಸರು ಕಾಳನ್ನ ನೆನೆಸಿಕೊಂಡಿದ್ದೀನಲ್ಲ, ಯಾಕಂದರೆ ಸ್ವಲ್ಪ ಅದು ನೆನೆದ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಈ ರೀತಿಯಾಗಿ ಬಾಳೆಕಾಯಿ ದಿಂಡಿನ ನಿಧಾನವಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಸ್ವಲ್ಪ ನೀರು, ಉಪ್ಪು ಮತ್ತು ಮೊಸರು ಇರುತ್ತಲ್ಲ, ಅದನ್ನು ಮಜ್ಜಿಗೆ ರೀತಿಯಾಗಿ ಮಾಡ್ಕೋಬೇಕು. ಯಾಕಂದರೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಬೇಕಾದ್ರೆ ಕೂಡ ನಾರು ಬರುತ್ತೆ, ಅದನ್ನು ನಿಧಾನವಾಗಿ ಬಿಡಿಸ್ಕೋಬೇಕು. ಏನಕ್ಕಪ್ಪ ನಾವು ಮಜ್ಜಿಗೆಗೆ ಹಾಕೋತೀವಿ ಅಂದರೆ ಕಪ್ಪಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಹಂಗೆ ಇಟ್ಟರೆ ಬಾಳೆದಿನ ಕಟ್ ಮಾಡಿ ಅದು ತುಂಬ ಕಪ್ಪಗೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮಜ್ಜಿಗೆಗೆ ಹಾಕ್ಕೊಂಡು ನಾವು ಇದನ್ನು ಇಟ್ಕೊತೀವಿ. ಬಾಳೆಕಾಯಿ ದಿಂಡಿನ ಪಲ್ಯ ನಾವು ವಾರಕ್ಕೊಂದು 2 ಸತಿ ಕೂಡ ಮಾಡ್ಕೊಂಡು ತಿನ್ಬೋದು. ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾಕಂದರೆ ಮೇಯ್ನಾಗಿ ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ, ಅವರು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರೊಸೀಜರ್ ಬಂದು. ಈಗ ಆದಮೇಲೆ ಮಜ್ಜಿಗೆಯಲ್ಲಿ ನಾವೇನು ಈಗ ಬಾಳೆಕಾಯಿ ದಿಂಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ನೀಟಾಗಿ ಹಿಂಡಿ ತೊಗೋಬೇಕು. ಅದಾದಮೇಲೆ ಒಂದು 2 ಸತಿ ನೀರಲ್ಲಿ ಚೆನ್ನಾಗಿರೋ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋಬೇಕು. ಮತ್ತು ಯಾರು ತುಂಬ ಶುಗರು BP ಇರೋರೆಲ್ಲ ಮಾತ್ರೆ ನುಗ್ತಾ ಇರ್ತಾರಲ್ವ, ಸರಿಯಾಗಿ ನೀರು ಕೊಡೋದಿಲ್ಲ, ಅವರು ಕೂಡ ಇದನ್ನು ವಾರಕ್ಕೆ 2 ಸತಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಮತ್ತು ಇದು ಕೂಡ ಬೇಗನೂ ಆಗೋಗ್ಬಿಡುತ್ತೆ. ಅಷ್ಟು ತುಂಬ ಲೇಟ್ ಆಗುತ್ತೆ ಅನ್ನೋದು ಏನಿಲ್ಲ, ಬೇಗನೂ ಬೆಂದೋಗುತ್ತೆ. ನಾನು ಒಂದೇ ವಿಜಿಲ್ ಕೂಗಿಸ್ಕೊಂಡಿರೋದು ನೋಡ್ಬೋದು. ಇವಾಗ ನಾನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡು ಈಗ ಇದನ್ನು ಕೂಡ ಇದಕ್ಕೆ ಸೇರಿಸಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಇದ್ದೀನಿ. ಪಾತ್ರೆಯಲ್ಲಿ ಬೇಕು ಅನ್ನೋರು ಕೂಡ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಬೋದು. ನಾನೇನಂದರೆ ಕುಕ್ಕರಲ್ಲಾದರೆ ಬೇಗ ಆಗೋಗುತ್ತಲ್ವ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇವಾಗ ನೋಡ್ಬೋದು ಹೆಸರು ಕಾಳು ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಚೆನ್ನಾಗಿ ತೊಳೆದು ಇವಾಗ ಹೆಸರು ಕಾಳನ್ನು ಕೂಡ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇವಾಗ ನಾನೇನು ಬಾಳೆಕಾಯಿ ದಿಂಡು ಮತ್ತು ಹೆಸರು ಕಾಳು ಹಾಕಿದ್ನಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಅದು ವಿಜಿಲ್ ಕೂಗೋ ಅಷ್ಟರಲ್ಲಿ ನಾನು ಈ ಕಡೆ ಒಂದು ಜಾರ್ಗೆ ಫಸ್ಟು ತೆಂಗಿನಕಾಯಿ ತುರಿನ ಪೌಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ತೆಂಗಿನಕಾಯಿ ಸ್ವಲ್ಪ ನುಣ್ಣಗಾಗೋದಿಲ್ವಲ್ಲ, ಅದಕ್ಕೋಸ್ಕರ ತೆಂಗಿನಕಾಯಿನ ಫಸ್ಟ್ ಪೌಡರ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಒಣಗಿದ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಜೀರಿಗೆ, ಇದನ್ನು ಮೂರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ತುಂಬ ಖಾರ ತಿನ್ನೋಲ್ವಲ್ಲ, ಅದಕ್ಕೋಸ್ಕರ ಖಾರ ಬೇಕು ಅಂದ್ರೆ ಕಮ್ಮಿ ಕೂಡ ಹಾಕೋಬೋದು. ನೋಡಿ ಇವಾಗ ಈ ರೀತಿಯಾಗಿದೆ ಇದು. ಮನೆಯಲ್ಲಿ ಕೂಡ ನೀವು ಬೇಕಾದ್ರೆ ಬೇಳೆ ಸಾರು ಅಂಥದ್ದೆಲ್ಲ ಮಾಡಿದಾಗ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಇವಾಗ ಕುಕ್ಕರ್ ವಿಜಿಲ್ ಕೂಡ ಆಗಿತ್ತು, ಅದು 2 ಕೂಡ ಆಗಿದೆ. ಅದಾದಮೇಲೆ ಈ ಕಡೆ ಒಂದು ಸೈಡ್ಗೆ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತು ಇವಾಗ ಏನು ಕಡಲೆಬೇಳೆ ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸಿ ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ತುಂಬ ಸಮಯ ಕೂಡ ಇರೋದಿಲ್ಲ, ಆದಷ್ಟು ಬೇಗನೂ ಮಾಡ್ಕೊಬೋದು, ಈಸಿಯಾಗೂ ಇದೆ, ತುಂಬ ಟೈಮು ತೊಗೊಳೋದಿಲ್ಲ. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮಕ್ಕಳು ಕೂಡ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವ. ಮಕ್ಕಳು ಕೂಡ ಇವಾಗಿಂದಲೇ ಚೆನ್ನಾಗಿ ರೂಢಿ ಆಗ್ತಾರಲ್ಲ ಅದನ್ನು ತಿನ್ನೋದಕ್ಕೆ. ಸೊ ಮಕ್ಕಳು ಕೂಡ ಮಾಡಿಕೊಡ್ಬೋದು. ಸಂಜೆ ಟೈಮ್ ಸ್ನ್ಯಾಕ್ಸಾಗಿ ಕೂಡ ಮಕ್ಕಳು ತಿನ್ಬೋದು. ಇದನ್ನು ಅಷ್ಟೊಂದು ಏನಿರಲ್ಲ, ಕಹಿ ಏನಿರಲ್ಲ, ಆರಾಮಾಗಿ ಮಕ್ಕಳು ಕೂಡ ತಿನ್ಬೋದು. ಇವಾಗ ನೋಡ್ಬೋದು ನೀವು ಕಡಲೆಬೇಳೆ ಸ್ವಲ್ಪ ಬ್ರೌನಿಶ್ ಆಗಿದೆಯಲ್ವ. ಅದಾದಮೇಲೆ ಸ್ವಲ್ಪ ನಾನು ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನೋಡ್ಬೋದು ಇಲ್ಲಿ ವಿಜಿಲ್ ಕೂಗಿಸ್ಕೊಂಡಿದ್ನಲ್ಲ ಬಾಳೆಕಾಯಿ ದಿಂಡು ಮತ್ತು ಹೆಸರು ಕಾಳು. ಸೊ ನೀರೆಲ್ಲ ಇದಾಗಿದ ಮೇಲೆ ಈ ರೀತಿಯಾಗಿ ಬಗ್ಗಿಸ್ಕೊಂಡಿದ್ದೀನಿ. ನೋಡಿ ಒಂದೇ ವಿಜಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಅದಕ್ಕೋಸ್ಕರ ಒಂದೇ ವಿಜಿಲ್ನ ಕೂಗಿಸ್ಕೊಳ್ಳಿ ಅಷ್ಟೇ, ತುಂಬ ವಿಜಿಲ್ನ ಕೂಗ್ಸೋಕ್ಕೆ ಹೋಗಬೇಡಿ. ತುಂಬ ವಿಜಿಲ್ ಕೂಗಿಸ್ಕೊಂಡ್ವಿ ಅಂದರೆ ನುಣ್ಣಗೆ ಆಗೋಗ್ಬಿಡುತ್ತೆ. ಅದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನಾವೇನು ಪೌಡ್ರ್ ಮಾಡಿ ಎತ್ತಿಕೊಂಡಿದ್ವಲ್ಲ ಅದನ್ನು ಕೂಡ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನಾವು ಆಲ್ರೆಡಿ ಅಲ್ಲಿ ಬಾಳೆಕಾಯಿ ದಿಂಡು ಮತ್ತು ಹೆಸರು ಕಾಳು ಬೇಯ್ಬೇಕಾದ್ರೆ ಹಾಕಿರ್ತೀವಲ್ಲ, ಅಷ್ಟೇ ಉಪ್ಪು, ನಾನು ಮತ್ತೆ ಆ್ಯಡ್ ಮಾಡಿಲ್ಲ.
ಸೊ ಇವಾಗ ಎಮ್ಮಿ ಆ್ಯಂಡ್ ಟೇಸ್ಟಿಯಾದ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.